ಹೊಲದ ವಿಶೇಷತೆ ಹೇಳ್ರಿ. ಈ ಹೊಲ ವಿಶೇಷತೆ ಅಂದ್ರಿ 72ನೇ ಸಾಲಿನೊಳಗೆ ನಮ್ಮ ಅಪ್ಪ ಇದು 1,000 ರೂಪಾಯಿ ಒಂದ್ ಎಕರೆ ಹೊಲ ತಗೊಂಡ್ರಿ. ಖರೀದಿ 1,000 ರೂಪಾಯಿ ಒಂದ್ ಎಕರೆ, 6 ಎಕರೆ 3 ಗುಂಟೆ ಐತಿ. ತಗೊಂಡ್ ಬಳಿಕ ಈ ಹೊಲ್ದಾಗ ಗುಂಟಾ ಹೊಡೆದ್ರೆ ಗುಂಟಾ ನಡ್ತಿದ್ಲ. ಅಂತದು 6 ಎಕರೆ 4 ಮೂಲಿ ಕರಿಕಿತ್ತು. ಕರಿಕಿತ್ತು ಗಳೆ ಹೊಡಿಬೇಕಾದ್ರ ಏನು ಕುಂಟಿ ಕುಡಾನೇ ಹತ್ತಿದ್ ನೆಲಕ್ಕ. ಸುಮ್ಮನೆ ಮ್ಯಾಲ ನಿಂತು ನಕ್ಕೋತ ಹೋದಂಗ ಹೋಗ್ತಿದ್ದೆವು. 1 ಚೀಲ 2 ಚೀಲ ಜೋಳ ಆಗಿಲ್ಲ ಹೊಲ, 2 ಚೀಲ 3 ಚೀಲ ಖುಷಿ ಆಗಿಲ್ಲ. 6 ಎಕರೆ ಪೂರಾ ಕೂಡಿ ನಮಗ ನಮ್ಮ ಅಪ್ಪನ ಜಮೀನು 3 ಎಕರೆ ಇದ್ದುದ್ರಿಂದ ನಾವು ಸಣ್ಣರಿದ್ದೆವು. ಅಂತ ನಮ್ಮ ಅಣ್ಣ ನಾನು ಕೂಡಿದಕ್ಕೆ 2 ಎತ್ತಿನ ನೇಗಿಲ ಹೊಡೆದೆವು. 2 ಎತ್ತಿನ ನೇಗಿಲ ಹೆಂಗ ಮ್ಯಾಲ ನಿಂತು ಹಗ್ಗ ಹಿಡ್ಕೊಂಡು ಮ್ಯಾಲ ನಿಂತು 2 ಎತ್ತಿನ ನೇಗಿಲ ಹೊಡೆದೆವು. ಅದು ಕರಿಕೆಲ್ಲ ಮ್ಯಾಲ ಬಂದಿತ್ತು, ಬಹಳ ಕಡಿಮೆ ಐತ್ರಿ. ಕಡಿಮೆ ಆಗನ ಆಗಿನ ಮನದಾಗ 1 ಟ್ರ್ಯಾಕ್ಟರ್ ಬಂದಿತ್ತು ನಮ್ಮಲ್ಲಿ, ಗೊರ್ನಾಳ್ ಸಾವ್ಕಾರ ಅಂತ ಹೇಳಿ. ಆ ಟ್ರ್ಯಾಕ್ಟರ್ ನೇಗಿಲ ಬಹಳ ಮಂದಿ ಹೊಡಿತಿದ್ಲ. 72ನೇ ಇಸ್ವಿ ಒಳಗೆ, 72ನೇ ಇಸ್ವಿ, 73 74ನೇ ಇಸ್ವಿ ಏನ್ರಿ, 74ನೇ ಇಸ್ವಿ ಒಳಗೆ ಅದು ನೇಗಿಲ ತಂದಿವಿ ನಾವು ಹೊಡಿಲಕ್. ತಂದ್ರೆ ಅವಾಗ 80 ರೂಪಾಯಿ ಒಂದ್ ತಾಸ್ ರೀ ನೇಗಿಲ ಹೊಡೆಯೋದು. 80 ರೂಪಾಯಿ ಕೊಡ್ಬೇಕಲ್ಲ ಅಂತೇಳಿ ಅಂತ ಕೊಟ್ಟು ನೇಗಿಲ ಹೊಡೆದಿವು. ಎಲ್ಲ ಕರಿಕಿ ಸ್ವಚ್ಛ ಹೊಳಿ ಬಿತ್ರಿ. ಮ್ಯಾಲ ಮಡಿಕೆ ಹೊಡೆದು ಮಾಡಿ ಒಟ್ಟು ಕರ್ಕಿ ಹೋಗಿದೆವು. ಮುಂದದ್ರ ಕುಣಿ ಬೇರ ತುಳಿತಾವ, ಕುಣಿ ಬೇರ್ ತೆಗ್ದಿವು. ಎಲ್ಲಾ ತೆಗೆದು ನೋಡು ಮುಂದ್ ಹೊಲ ಮಾಡಿದೆವು. ನಡಿಯಿಂದ ಎಷ್ಟು ಚಲೋ ಮಣ್ಣಿ ತಟ್ಟು ಚವಳ ಹತ್ತಿ ಬಿಡೋದು ಮಳೆಯಾಗ. 2 ಬಾಜು ಏರ, ಈ ಕಡೆ 4 ಫುಟ್ ಏರ, ಈ ಕಡೆ 4 ಫುಟ್ ಏರ ಚಲ ಮಾಡಿ. ಆಮೇಲೆ ಏನ್ ಮಾಡಿದ್ರಿ, ಇದು ನಡುವ ಎಷ್ಟು ಚವಳ ಹತ್ತಿತ್ತಲ್ಲ ಅದು ನೇಗಿಲ ಹೊಡೆದು ಟ್ರ್ಯಾಕ್ಟರ್ ಡೋಜರ್ ಹಚ್ಚಿ 2 ಬಾಜು ಮಣ್ಣು ಏರಿಸ್ತೀವ್ರಿ. ಮಣ್ಣು ಏರಿಸಿ ಅದು ಎಷ್ಟು ಚವಳ ಹತ್ತಿತ್ತಾರ ಹೊಲ ಎಲ್ಲ ಪೂರಾ ಅಲ್ಲಿ ಮಣ್ಣ ಪೂರಾ ಕಲ್ಲಿಗೆ ಹತ್ತಿದೆವು. ಹಚ್ಚಿ ಇನ್ನ ಆ ಕಡೆ 5-6 ಫುಟ್ ಎತ್ತರ ಇತ್ತು ನಮ್ದೇ ಹೊಲ. ಅದ್ರ ಮೇಲೆ ಚಲೋ ಮಣ್ಣು ತೆಗೆದು ಗೊಳೆ ಮಾಡಿ ಅದು ಬಡ್ಡಾಗಿನ ಗರ್ಸ 1 ಪಾಲ್ ನೇಗಿಲ ಹೊಡೆದು ಎತ್ತ ಗಾಡಿನ ಗರ್ಸ್ತಂದು ಇದು ಎಷ್ಟು ನಾಳೆ ಇದ್ರಾಗ ತುಂಬಿದೆವು. ಮ್ಯಾಗಿನ ಮಣ್ಣು ಸೈಡ್ ಸರಿಸಿ ತಳಗಿನ ಸುಮಾರು ಮಣ್ಣು ತುಂಬ್ಕೊಂತಂದು ಈ ಸುಮಾರು ಮಣ್ಣ ತಳಗ್ ತುಂಬಿದೆವು. ತುಂಬಿ ಹೊಲ 0 ಲೆವೆಲ್ ಮಾಡಿರಿ. ಇದು 6 ಎಕರೆ ಹೊಲ ಒಂದೇ ಹೆಂಡಿ ಬಿಟ್ಟು ಶಾಂಡಾಕ್ ಮಣ್ಣು ಹಾಕಿ ನೀರ್ ಕಟ್ಟಿದ್ರೆ 6 ಎಕರೆ 4 ಮೂಲ ನೀರು ನಿಂದಿರ್ತದ. ಅದು ಎಡ್ಡೆ ಬಿಟ್ಟು ಕೈಲಿ ಮಣ್ಣು ತೆಗೆದ್ರೆ 1 ಹನಿ ನಿಂದಿರ್ಲಾರ್ದೆ ಎಲ್ಲ ಹೋಗ್ತದ. ಹಂಗ 0 ಲೆವೆಲ್ ಮಾಡಿವು. 0 ಲೆವೆಲ್ ಮಾಡಕ್ 6 ವರ್ಷ ಕೈಲೇ ಮಾಡಿವು ನಾವು. ನಮ್ಮ 2 ತಾಮ್ರರು ನಾವು ಕೂಡಿ ಎತ್ತ ಗಾಡಿಲೆ ಮಣ್ಣು ಹೊಡಿ ನಮ್ಮ ಅಪ್ಪ ಕೂತಿ ಹೇಳ್ತಿದ್ದ ಅಲ್ಲಿ ಒಂದೇ ಬಿಟ್ಟು ಮೇಳ ನೋಡ್ತಮ್ಮ ಅಂದ್ರೆ ಅಲ್ಲಿ 1 ಬುಟ್ಟು ಒಯ್ದು ಹಾಕಿವು. ಹಾಕಿ ಲೆವೆಲ್ ಮಾಡಿವು. ಮಾಡಿ ಈಗ ಕಾಯಿಪಲ್ಲೆ ಮಾಡಿದ್ವಿ. ಕಾಯಿಪಲ್ಲೆ ಸಾಕಾಗಿ ಈಗ ನಿಂಬೆ ಗಿಡ ಮಾಡೀವ್ರಿ. 5 ವರ್ಷದ ಗಿಡ, ಯಾರನ್ನೂ ಕುಣಾಡಲಿ 5 ವರ್ಷದ ಗಿಡ ಅಂತೇಳಿ. ಗಿಡದಾಗ ಈಗ ನೋಡ್ರಿ ಹಿಂಗದ ಕಾಯಿ ಒಳಗ್ ನೋಡಿದ್ರೆ ಈಗ ಎಲ್ಲಾ ಐತಿ ಮಾಡಕತ್ತೀವಿ, ಕಾಯಿನೂ ಇಲ್ಲ ಅನ್ಬಾರ್ದು. ಈ ಪೂರಾ ತಪ್ಪಲು ಪೂರಾ ಒಳಗ್ ಮುಚ್ಚೈತ್ ಕಾಯಿ. ಏಕಟ್ಟೆ ಫುಲ್ ಈಗ ಎಲ್ಲಾರು ನಮ್ ಗಿಡದಾಗ ಕಾಯಿ ನಿಮ್ ಗಿಡದಾಗ ಇಲ್ಲತ್ತಾರೆ. ನಮ್ಮ ದಿನ ಇಟ್ಟು ಅರಿತಾರೆ ಇಟ್ಟು ಕಾಯಿ ಏಕಟ್ಟೆ ಐತಿ. 2 ಲಕ್ಷ ರೂಪಾಯಿ ಮ್ಯಾಲ ಹೋಗ್ತಾವ್ರಿ ಈ ಸದ್ದ. ಒಟ್ಟು ಮಡಿ ಕಟ್ಕೊಂಡು ಖಾತಾಕೊಂಡು ಹೋದ್ರೆ 2-3 ಲಕ್ಷ ಮೇಲೆ ಹೋಗ್ತಾವ. ಈ ಡ್ರಿಪ್ಪಿನ ಪೈಪ್ ಇದ್ದದ್ದು ಹಿಂಗಾಗ್ಯದ ನೋಡ್ರಿ. ಏನು ಎಣ್ಣಿಲ್ಲ ಏನಿಲ್ಲ, ಈಗ ಎಲ್ಲ ಮಾಗುವಂತದ ಗಿಡ ಈಗ ನಲಗಸಲ್ಗತ್ತೀವ್. ಮತ್ ಇಂತ ಹಿಂಗಿದ್ರೆ ಇವು ಕಾಯಿ ಹಂತದಾಗ ಹೆಂಗಿರ್ಬೇಕು. ಇದೇ 1 ತಿಂಗಳ ಹಿಂದೆ ನೀವು ಬಂದಿದ್ರಿ ಅಲ್ರಿ, 1 ತಿಂಗಳ ಹಿಂದೆ ಬಂದ್ರೆ ತಪ್ಲಾನೇ ಇದ್ದಿಲ್ಲ, ಅಟ್ಟು ಕಾಯಿನೇ. ಎಷ್ಟೋ ಮಂದಿ ಅಂದ್ರಿ ಹೆಂಗ್ರಿ ಆತಪ್ಪ ನೀವು ಬಿಟ್ಟು ಬೇರೆ ರೊಟ್ಟಿ ಮಾಡಿರಿ. ಬೇಕಾದಂತ ಸಾಧನ 15,000 ಆಗ್ತಾರೆ. ಇನ್ನ ಹೆಚ್ಚೆ ಆಗ್ತಾವ ಇವು. ಇನ್ನ ಈಟ್ ಗಿಡಕ್ಕೆ ಇನ್ನ 8 ಗಿಡ ಆದವ್ರು ದಿನ ಬಹಳ ಬೇಗ ಅದಾವ. ಸ್ವಲ್ಪ ಇಲ್ಲಿ ಯಾವ ಗಿಡ ರೀ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಇದು ಹೆಬ್ಬೇವ್ ಹಚ್ಚಿವ್ರಿ. ಮಂದಿ ಎಲ್ಲ ಹೆಬ್ಬೇವ್ ಹಚ್ಚಿ ಒಡ್ಡಿಗೆ ಹಚ್ಚಿದ್ರ ತಿಲ್ಮಟ ಸೊಂಟಮಟ ಗಿಡ ಆಗ್ತಾವ. ನಮ್ಮಲ್ಲಿ 100 ಹೆಬ್ಬೇವಿನ ಗಿಡ ದೋಚೆ ಹೆಬ್ಬೇವ್ ಆಗ್ತಾವ. ಹೆಬ್ಬೇವ್ ಬೆಳೆಸ್ಬೇಕಂದ್ರ ಹಿಂಗ್ ಬೆಳೆಸ್ಬೇಕು. ಕನಿಷ್ಠ 35 ಫೂಟ್ ಹೈಟ್ ಅವ್ರಿ. ಬಡ್ಡಿ ಹಿಡ್ಕೊಂಡು ಅಲ್ಲಿ ಮಠ 35 ಫೂಟ್ ಆಯ್ತಾವ. ವಯಸ್ಸ 7 ಸದ್ದ 7 ವರ್ಷದ ಗಿಡ ಅವ್ರಿ. ಹಿಂಗ್ ಟೇಪ್ ಹಚ್ಚಿದ್ರ 3 ಫೂಟ್ ಪಿಂಡವ. 3 ಫೂಟ್ ಪಿಂಡವ. ಹಿಂಗ ಎತ್ತರಿಗೆ ಹಚ್ಚಿದ್ರ 35 ಫೂಟ್ ಹೈಟ್ ಅವ. ಪ್ರತಿಯೊಂದು ಗಿಡ 35 ಫೂಟ್ ಹೈಟ್ ಅವ್ರಿ. ಎಲ್ಲ ಒಂದೇ ಲೆವೆಲ್ ಅವ. ಏಕಟ್ಟೆ ಗಿಡ ನೋಡ್ರಿ, 100 ಗಿಡ ಅದಾವ. ರೈತರ 35 ಫೂಟ್ ಹೈಟ್ ನಾವು
ಗಾಳಿ ಮುರಿಯುವಂತ ಸಂಭವ ಏನೇನಿಲ್ಲ ನೋಡ್ರಿ ಏನಾಗ್ತಾವ ಬಡ್ಡ ಬೆಳಿನೂ ಹಾಕ್ತದ ಬಡ್ಡ ತೊಗರಿ ಹಾಕ್ತಿವಿ ಇನ್ನೆಲ್ಲ ಹಾಕ್ತಿವಿ ಏನ್ ಬೇಕಾದ್ರೆ ಹಾಕ್ತಿವಿ ಬಡ್ಡ ಬೆಳಿನೂ ಆಗ್ತದ ತೊಗರಿ ಚಲೋ ಐತ್ರಿ ಏನು ಗಿಡಕ್ಕೆ ನಳ್ಳೆ ಏನಾಗಿಲ್ಲ ಈಗ ಈಗ ಬರೀ ಕತರ 7 ವರ್ಷದ ಗಿಡ ಅಂದ್ರು ಈ ತರ ಬೆಳೆದೈತ್ರಿ ಇನ್ನ ಎಷ್ಟು ವರ್ಷ ಹೋಗ್ತೈತ್ರಿ ಕಟಾವ್ ಇದು ನನ್ನ ಅನ್ಸಿಕೆ 11 ವರ್ಷ ಬಿಟ್ರಿ ಅಂದ್ರ ಕನಿಷ್ಠ ಒಂದ್ ಗಿಡ 50,000 ರೂಪಾಯಿ ಮಾರ್ತೈತಿ ಒಂದ್ ಗಿಡ ಯಾಕಂದ್ರಿ ಹೈಟ್ ಬಾಳ ಅದಾವ್ರಿ 30-35 ಫುಟ್ ಹೈಟ್ ಅವ್ರಿ ಪಿಂಡಿಗೆ ನೋಡ್ರಿ ಈಗ ಆ ಗಿಡ ಅಂದ್ರೆ 4 ಫುಟ್ ಐತ್ರಿ ಸದ್ಯ ಪಿಂಡಿಗೆ 4 ಫುಟ್ ಅದ ಹಿಂಗಾಗಿ ಕಟಿ ಬಾಳ ಕ್ವಾಲಿಟಿ ಬಂದೈತ್ರಿ ಅದಕ್ಕೆ ಈ ಗಿಡ ಕಟಾವ್ ಆಗಿರುವಾಗ ಮುಂದೆ ಅಲ್ಲಿ ಜಾಗ ಖುಲ್ಲ ಉಳಿಬಾರ್ದು ಅಂತೇಳಿ ಎಲ್ಲಾ ರಕ್ತ ಚಂದನ ಹಚ್ಚಿದ್ರು ರಕ್ತ ಚಂದನ ಗಿಡ ಇವು ಪ್ರತಿಯೊಂದು ಗಿಡ ಹಿಂಗೆ ಯಾಕಂದ್ರೆ ರಕ್ತ ಚಂದನ ಹಚ್ಕೋತೀವಿ ಆ ಗಿಡ ಹೇಳ್ತಾವಿನ ಅದಕ್ಕೆ ಈಗ ರಕ್ತ ಚಂದನದೊಳಗೆ ಈಗ ಅದು ಸುಲಭ ಹೂಕ್ ಹಚ್ಬೇಕಲ್ಲಾಗತ್ತೀನಿ ಅವು ಹಚ್ಚಿ ಗಿಡ ಸೆಣೆ ಆಗಿರುವಾಗ ಇದು ಕಟಾವ್ ಮಾಡ್ತೀವಿ ಅಲ್ಲಿ ಹಾನ್ರಿ ಇಲ್ಲಿ ಬಿಜಾಪುರ ಐತ್ರಿ ಪ್ಲೌಡ್ ಫ್ಯಾಕ್ಟ್ರಿ ಐತಿ ಪ್ಲೌಡ್ ಮಾಡೋ ಫ್ಯಾಕ್ಟ್ರಿ ಅವ್ರು ತೋತಾರಿ ಪ್ಲೌಡ್ ಮಾಡೋ ಫ್ಯಾಕ್ಟ್ರಿ ಅವ್ರು ತೋತಾರಿ ಈಗಾಗಲೇ ಬಹಳ ಮಂದಿ ಬಂದ್ ಹೋಗ್ಯಾರಿ ನಮ್ಗ ನಾವು ಇನ್ನೊಂದು ದಪ್ಪ ಅಲ್ಲಿ ನಮಗೂ ಎಲ್ಲ ಬಾಂಧವ್ಯಗಳಿಗಾವಲ್ರಿ ನಮಗೇನು ತೊಂದ್ರೆ ಇಲ್ಲ ಅವು ಮತ್ತ ಬೆಳೆನೂ ಚಲೋ ಬರ್ತೈತಿ ಗಿಡ ಆಯ್ತಿರ್ವಿ ಬೆಳಿಗ್ಗೆ ಏನ್ ತೊಂದ್ರೆ ಇಲ್ಲ ಒಂದು 11 ವರ್ಷದಲ್ಲಿ 12 ಅರ್ಮಿಗಳು ಸೋಲಿ మరి ಇನ್ನ ಅದಕ್ಕೆ ಹೆಚ್ಚಿಗೆ ಇನ್ನ ಕಿಮ್ಮತ್ತದು ಇನ್ನೂ ಕಾಯ್ಲಾಕಿ ಚಾಯ್ ಅದ ರೀ ಈಗ ನಾವು ಕೊಡಂಗಿಲ್ಲ ಯಾರು ಕೇಳಿದ್ರು ಬಿಜಾಪುರ ಐತಿದ್ರಿ ಮಾರ್ಕೆಟ್ ಐತ್ರಿ ಪ್ಲೌಡ್ ಫ್ಯಾಕ್ಟ್ರಿ ಐತಿ ಇಲ್ಲೇ ಗೋಗುಂಡ್ ಬ್ಯಾಕ್ ರೋಡಿಗೆ ಐತಿ ಗೋಗುಂಡ್ ಬ್ಯಾಕ್ ರೋಡಿಗೆ ಐತಿ ಒಂದ್ ಗಿಡ ಈ ಸದ್ದ 1 ಟನ್ ಆತದ್ರಿ ಈಗ 1 ಟನ್ ಆತದ್ರಿ ಅಂದ ಇದು ಇನ್ನ ಈಗ ಬೆಳವಣಿಗೆ ಹಂತ್ರಿ ಇಷ್ಟ ನಾ ಬರೀ ಅದು ಉದ್ದ ಇದು ಐತ್ರಿ ಈಗ ಗರ್ತಾಗಿ ಒಳಗ್ ರಿಂಗ್ ಬರ್ತೇನೆ ರೇಟ್ ವಜನ ಹೆಚ್ಚಾಗ್ತದ ಈಗ ರಿಂಗ್ ಬರ್ಲಾಕತ್ತೈತ್ರಿ ಎಷ್ಟ್ ಟನ್ ಬರ್ಬೋದ್ರಿ ಒಂದ್ ಗಿಡ ಇದು ನನ್ನ ಅಂದಾಗ 3 ಟನ್ ಬರ್ತೈತಿ ಹೇಳ್ಯಾರಿ 3 ಟನ್ ಒಂದ್ ಟನ್ನಿಗೆ ಎಷ್ಟು ಹೇಳ್ಯಾರಿ 1 ಟನ್ನಿಗೆ 15,000 ರೂಪಾಯಿ ಹೇಳ್ಯಾರಿ 15,000 ರೂಪಾಯಿ ಹೇಳ್ಯಾರಿ ಈಗ ಕೇಳಿರಿ 15,000 ರೂಪಾಯಿ ಟನ್ ಹೇಳ್ಯಾರ ಅದು ನಾವ್ ಇನ್ನ ದೊಡ್ಡದಾಗಿ ಇನ್ನ ಫುಲ್ ರೇಂಜ್ ಬಂದ್ರೆ ಇನ್ನ ಹೆಚ್ಚಿನ ರೇಟ್ ಸಿಗ್ತದ ಆ ಕ್ವಾಲಿಟಿ ಕಡಿಮೆ ಮಾಡ್ಬೇಕಂತೇಳಿ ನಾವ್ ಇನ್ನ ಬೆಳೆಸಾಕತ್ತೀವ್ರಿ ಹ್ಞೂ ಈಗ ಇಟ್ಟು ದೊಡ್ಡದಾದಂದ್ರೆ ಇನ್ನ ಬೆಳೆಸ್ತೀವ್ರಿ